ನಮಸ್ತೆ ಆತ್ಮೀಯ ಸ್ನೇಹಿತರೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಇವತ್ತಿಗೆ ನಿಮ್ಮ ಭೇಟಿಯಾಗಿ 23 ದಿನ ಆಯ್ತು ರೀ. ಹೇಗೋಯ್ತೋ ಗೊತ್ತಾಗಲಿಲ್ಲ ಅಲ್ವಾ? ಹಾಗೆ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರ ನೀವೆಲ್ಲ. ಇದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತ ನನ್ನ ರಾಯರ ಕೃಪೆ, ಹಾಗೆ ಹೆಚ್ಚಿನದಾಗಿ ನನ್ನ ಮಗಳಿಗೆ ತುಂಬ ಧನ್ಯವಾದವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ನನ್ನ ಆಸೆಯನ್ನು ಅರಿತು ಅದಕ್ಕೆ ತಕ್ಕನಾದ ಬ್ಯಾಕ್ಗ್ರೌಂಡ್ ವರ್ಕನ್ನು ಮಾಡಿಕೊಟ್ಟ ಅವಳಿಗೆ ತುಂಬ ಮನಸ್ಸಿನಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ರೀ. ಹಾಗೆ ಈ ಒಂದು ಹೊಸ ಹೆಜ್ಜೆ ಇಟ್ಟಾಗ ನನ್ನ ಅಮ್ಮ ಹಾಗೂ ನನ್ನ ಇಡೀ ಕುಟುಂಬ ಸಾಥ್ ಕೊಟ್ಟು ಮನಸ್ಸಿನ ಆಳದಿಂದ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ ರೀ, ಒಂದು ವಿಷಯ ಇದೆ ಏನಂದರೆ, ಯಾರಾದರೂ ಹೊಸ ಹೆಜ್ಜೆ ಇಟ್ಟಾಗ ಅದಕ್ಕೆ ಒಂದು ಸಪೋರ್ಟ್ ಅಂತ ಬೇಕಾಗುತ್ತೆ. ಆ ಸಪೋರ್ಟನ್ನು ಮಾಡ್ತೀಯಾ, ನೀನು ಚೆನ್ನಾಗಿ ಮಾಡ್ತಾಯಿದ್ದೀಯಾ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ ಅಂತ ಆ ಸಪೋರ್ಟ್ ಸಿಕ್ಕಾಗ ನಾವು ಆ ಹೆಜ್ಜೆ ಇಡ್ತೀವಲ್ಲ, ಆ ಹೆಜ್ಜೆಗೆ ಇನ್ನೂ ಒಂದು ಉತ್ತೇಜನ ಸಿಗುತ್ತೆ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಗೆಳೆಯರೇ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಇವತ್ತಿಗೆ 100 ಜನ ಸಬ್ಸ್ಕ್ರೈಬರನ್ನು ಬೆಂಬಲ ನಂಗೆ ಸಿಕ್ಕಿದೆ ರೀ. ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಗೆದ್ದರೆ ಬೆನ್ನ ತಟ್ಟಲು, ಬಿದ್ದರೆ ಮೇಲೆತ್ತಲು, ನಿನ್ನೊಡನಾಟ ನನ್ನೊಡನಿರಲಿ ಸದಾ ಅಂತ ಒಂದು ಎಲ್ಲೋ ಓದಿದ್ದೀನಿ. ಆ ಥರ ನಾನು ಮಾಡಿರೋ ಈ ಪ್ರಯತ್ನದಲ್ಲಿ ಕೆಲವೊಂದು ತೊದಲಿರ್ಬೋದು, ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ಗಳನ್ನೆಲ್ಲ ತಿದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮಂಥ ತುಂಬು ಹೃದಯದ ಒಂದು ಒಳ್ಳೆ ಸಹೃದಯಿ ಸ್ನೇಹಿತರ ಬಳಗವಿರಲು ನನಗೆ ತುಂಬ ಖುಷಿ ಆಗ್ತಾಯಿದೆ ರೀ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಒಂದು ಮಾತಿದೆ, ಉದ್ದೇಶ ಒಳ್ಳೆಯದಿದ್ದರೆ ಇಡೀ ವಿಶ್ವವೇ ನಿನ್ನ ಉದ್ದೇಶಕ್ಕಾಗಿ ಪ್ರೋತ್ಸಾಹ ನೀಡುತ್ತೆ ಅಂತ. ಅದ್ರ ಜೊತೆ ಕೂಡ ನಿಲ್ಲುತ್ತೆ. ಅದಕ್ಕಾಗಿ ನಾವು ಒಂದು ಹೆಜ್ಜೆ ಇಡಬೇಕಷ್ಟೆ. ಎಲ್ಲ ಕನಸುಗಳು ನನಸಾಗಬಲ್ಲವು, ಪ್ರಕೃತಿ ಅಂಥ ಕನಸುಗಳನ್ನು ಮಾತ್ರ ಕಾಣಿಸುತ್ತದೆ ಅಂತ ಎಲ್ಲೋ ಒಂದು ಕಡೆ ಓದಿದ ನೆನಪು. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ಬೆಂಬಲ ಸದಾ ನನ್ನ ಜೊತೆ ಇರಲಿ. ನಿಮ್ಮ ಒಡನಾಟ ಹೀಗೇ ನಡೀತಾ ಇರಲಿ. ಈ ನಡೆದಂಥ ಅಪ್ಪ ಮತ್ತು ಮಗಳ ನಡುವೆ ನಡೆದಂಥ ಕೆಲವೊಂದು ಘಟನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. ಅದೆಲ್ಲದಕ್ಕೂ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ.